ನಮಸ್ಕಾರ ಸ್ಪರ್ಧಾರ್ಥಿಗಳೇ, ನೀವು ಪೊಲೀಸ್ ಕಾನ್ಸ್ಟೇಬಲ್ ಅಥವಾ PSI ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿದ್ದೀರಾ? ಹಾಗಿದ್ದರೆ ಈ ವಿಡಿಯೋ ನಿಮ್ಮ ಭವಿಷ್ಯದ ಅಂಕಗಳನ್ನು ನಿರ್ಧರಿಸಲಿದೆ. ಪೊಲೀಸ್ ಪರೀಕ್ಷೆಗಳ ಪಠ್ಯಕ್ರಮದಲ್ಲಿ ಭಾರತೀಯ ಸಂವಿಧಾನ, ಕಾನೂನು ಮತ್ತು ಇಲಾಖೆಯ ಕಾರ್ಯಾಚರಣೆಗೆ ಸಂಬಂಧಿಸಿದ 5 ರಿಂದ 8 ಅಂಕಗಳ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಕೇಳಲಾಗುತ್ತದೆ. ಆದರೆ ಹಲವು ವಿದ್ಯಾರ್ಥಿಗಳು ಈ ವಿಭಾಗದಲ್ಲಿ ಅಂಕಗಳನ್ನು ಕಳೆದುಕೊಳ್ಳುತ್ತಾರೆ. ಇಂದು ನಾವು ಪ್ರಮುಖ ಕಾನೂನು ಕಾಯ್ದೆಗಳು ಮತ್ತು ಸೀಕ್ರೆಟ್ ಪೊಲೀಸ್ ಕೋಡ್ಗಳನ್ನು ಕಲಿಯೋಣ. ಪ್ರಶ್ನೆ 1. CRPC ಸೆಕ್ಷನ್ 41B ಎಂದರೇನು? ಯಾವುದೇ ವ್ಯಕ್ತಿಯನ್ನು ಬಂಧಿಸುವಾಗ ಪೊಲೀಸರು ಅರೆಸ್ಟ್ ಮೆಮೊ ತಯಾರಿಸುವುದು ಕಡ್ಡಾಯ. ಇದರಲ್ಲಿ ಬಂಧನದ ಕಾರಣ, ಸಮಯ ಮತ್ತು ಕನಿಷ್ಠ ಒಬ್ಬ ಸಾಕ್ಷಿಯ ಸಹಿ ಇರಬೇಕು. ಪ್ರಶ್ನೆ 2. CRPC ಸೆಕ್ಷನ್ 46 ಸಬ್ 4 ಮಹಿಳೆಯರ ಬಂಧನ ನಿಯಮವೇನು? ಯಾವುದೇ ಮಹಿಳೆಯನ್ನು ಸಂಜೆ 6 ಗಂಟೆಯ ನಂತರ ಮತ್ತು ಬೆಳಿಗ್ಗೆ 6 ಗಂಟೆಯ ಒಳಗೆ ಬಂಧಿಸುವಂತಿಲ್ಲ. ಅತ್ಯಂತ ತುರ್ತು ಪರಿಸ್ಥಿತಿಯಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿಯ ಉಪಸ್ಥಿತಿ ಮತ್ತು ಮ್ಯಾಜಿಸ್ಟ್ರೇಟ್ ಅವರ ಅನುಮತಿ ಕಡ್ಡಾಯ. ಪ್ರಶ್ನೆ 3. CRPC ಸೆಕ್ಷನ್ 50ರ ಮಹತ್ವವೇನು? ಬಂಧಿತ ವ್ಯಕ್ತಿಗೆ ತಾನು ಯಾವ ಅಪರಾಧಕ್ಕಾಗಿ ಬಂಧನಕ್ಕೊಳಗಾಗುತ್ತಿದ್ದೇನೆ ಮತ್ತು ತನಗೆ ಜಾಮೀನು ಸಿಗುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿಯುವ ಸಂಪೂರ್ಣ ಹಕ್ಕಿರುತ್ತದೆ. ಪ್ರಶ್ನೆ 4. ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಸೆಕ್ಷನ್ 22ರ ಮಹತ್ವವೇನು? ಒಬ್ಬ ಪೊಲೀಸ್ ಅಧಿಕಾರಿ ಯೂನಿಫಾರ್ಮ್ನಲ್ಲಿದ್ದರೂ ಅಥವಾ ಇಲ್ಲದಿದ್ದರೂ ಅವರು 24 ಗಂಟೆಯೂ ಕರ್ತವ್ಯದಲ್ಲಿರುತ್ತಾರೆ ಎಂದು ಕಾನೂನು ಪರಿಗಣಿಸುತ್ತದೆ. ಪ್ರಶ್ನೆ 5. ಝೀರೋ FIR ಎಂದರೆ ಏನು? ಅಪರಾಧ ನಡೆದಾಗ ಘಟನೆಯ ನಡೆದ ಸ್ಥಳದ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಬೇಕೆಂದಿಲ್ಲ. ಸಂತ್ರಸ್ತರು ಯಾವುದೇ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಬಹುದು. ಆ ಠಾಣೆಯವರು ಝೀರೋ FIR ದಾಖಲಿಸಿಕೊಂಡು ನಂತರ ಸಂಬಂಧಿಸಿದ ಠಾಣೆಗೆ ವರ್ಗಾಯಿಸುತ್ತಾರೆ. ಪ್ರಶ್ನೆ 6. CRPC ಸೆಕ್ಷನ್ 161ರ ಅಡಿಯಲ್ಲಿ ಹೇಳಿಕೆ ದಾಖಲಿಸುವುದು ಎಂದರೆ ಏನು? ಪೊಲೀಸರು ತನಿಖೆಯ ಸಮಯದಲ್ಲಿ ಸಾಕ್ಷಿ ಅಥವಾ ಆರೋಪಿಯಿಂದ ಪಡೆಯುವ ಹೇಳಿಕೆಯನ್ನು CRPC 161ರ ಅಡಿಯಲ್ಲಿ ದಾಖಲಿಸಲಾಗುತ್ತದೆ. ಪ್ರಶ್ನೆ 7. CRPC ಸೆಕ್ಷನ್ 144ರ ಪರಿಣಾಮವೇನು? ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಇದನ್ನು ಜಾರಿಗೆಗೊಳಿಸಲಾಗುತ್ತದೆ. ಈ ಸಮಯದಲ್ಲಿ 5 ಅಥವಾ ಅದಕ್ಕಿಂತ ಹೆಚ್ಚು ಜನರು ಒಂದೆಡೆ ಕಾನೂನು ಬಾಹಿರವಾಗಿ ಗುಂಪುಗೂಡುವುದನ್ನು ನಿಷೇಧಿಸಲಾಗುತ್ತದೆ. ಈಗ ಪೊಲೀಸ್ ಇಲಾಖೆಯ ವಾಕಿ ಟಾಕಿಯಲ್ಲಿ ಬಳಸುವ ಪ್ರಮುಖ 10 ಕೋಡ್ಗಳನ್ನು ತಿಳಿಯೋಣ. ಕೋಡ್ 10 ರಿಂದ 4 ಮೆಸೇಜ್ ರಿಸೀವ್ಡ್, ಕಳುಹಿಸಿದ ಸಂದೇಶ ಸ್ಪಷ್ಟವಾಗಿ ತಲುಪಿದೆ ಎಂದರ್ಥ. ಕೋಡ್ 10 ರಿಂದ 20 ಕರೆಂಟ್ ಲೊಕೇಶನ್, ಅಧಿಕಾರಿಯ ಪ್ರಸ್ತುತ ಸ್ಥಳ ತಿಳಿಯಲು. ಕೋಡ್ 10 ರಿಂದ 33 ಎಮರ್ಜೆನ್ಸಿ ಅಥವಾ ತುರ್ತು ಸಂದರ್ಭದಲ್ಲಿ ನೆರವು ಬೇಕಾಗಿದ್ದಾಗ ಬಳಸುವ ಕೋಡ್. ಕೋಡ್ 10 ರಿಂದ 50 ಟ್ರಾಫಿಕ್ ಆಕ್ಸಿಡೆಂಟ್, ವಾಹನ ಅಪಘಾತ ಸಂಭವಿಸಿದೆ ಎಂದು ತಿಳಿಸಲು. ಕೋಡ್ 10 ರಿಂದ 0 ಅತ್ಯಂತ ಅಪಾಯಕಾರಿ ಅಥವಾ ಆಯುಧ ಸಹಿತ ದಾಳಿ ನಡೆದಾಗ. ಕೋಡ್ 10 ರಿಂದ 10 ಫೈಟ್ ಇನ್ ಪ್ರೋಗ್ರೆಸ್, ಸಾರ್ವಜನಿಕ ಸ್ಥಳದಲ್ಲಿ ಗಲಾಟೆ ನಡೆಯುತ್ತಿದೆ ಎಂಬುದರ ಸಂಕೇತ. ಕೋಡ್ 10 ರಿಂದ 15 ಸಸ್ಪೆಕ್ಟ್ ಇನ್ ಕಸ್ಟಡಿ, ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ತಿಳಿಸಲು. ಕೋಡ್ 10 ರಿಂದ 23 ಅರೈವ್ಡ್ ಎಟ್ ಸೀನ್, ಘಟನಾ ಸ್ಥಳಕ್ಕೆ ತಲುಪಿದ್ದೇವೆ ಎಂದು ತಿಳಿಸಲು. ಕೋಡ್ 10 ರಿಂದ 78 ನೀಡ್ ಆಂಬ್ಯುಲೆನ್ಸ್, ತುರ್ತಾಗಿ ಆಂಬ್ಯುಲೆನ್ಸ್ ನೆರವು ಬೇಕು ಎಂದು ತಿಳಿಸಲು. ಕೋಡ್ 10 ರಿಂದ 100 ಆನ್ ಬ್ರೇಕ್, ಅಧಿಕಾರಿಯು ತಾತ್ಕಾಲಿಕವಾಗಿ ವಿರಾಮದಲ್ಲಿದ್ದಾರೆ ಎಂಬುದನ್ನು ಸೂಚಿಸುತ್ತದೆ. ಸ್ನೇಹಿತರೆ, ಇಡೀ ಯೂಟ್ಯೂಬ್ನಲ್ಲಿಯೇ ಮೊದಲಿಗನಾಗಿ ಪೊಲೀಸ್ ಇಲಾಖೆಯ ಈ ಪ್ರಮುಖ ಕಾಯ್ದೆಗಳು ಮತ್ತು ರಹಸ್ಯ ಸೀಕ್ರೆಟ್ ಕೋಡ್ಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ನಿಮಗಾಗಿ ತಲುಪಿಸಿದ್ದೇನೆ. ಈ ಎಲ್ಲ ಕಾಯ್ದೆಗಳು ಮತ್ತು ಕೋಡ್ಗಳು ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಖಂಡಿತವಾಗಿಯೂ ನೆರವಾಗುತ್ತವೆ. ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಇತರೆ ಸ್ಪರ್ಧಾರ್ಥಿಗಳೊಂದಿಗೆ ಶೇರ್ ಮಾಡಿ. ಪರೀಕ್ಷೆಗೆ ಸಂಬಂಧಿಸಿದ ಇಂತಹ ಮತ್ತಷ್ಟು ನೋಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಆಲ್ ದ ಬೆಸ್ಟ್.